ಮುತ್ಯ ಮಾಳಿಂಗ್ರೇನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಇಲ್ಲಿ ವಡ್ಡಿವಾಲದ ಶಿವಾಸ್ತನದ ಡೊಳ್ಳಿನ ಪದಗಳನ್ನೇ ನಡಿಗೆ ತಿಳಿದುಕೊಂಡು ಎರಡು ಮೇಳವನ್ನು ಕೂಡಿಸಿದ ಆತ್ಮೀಯ ಬಂಧುಗಳೇ ಇವು ಎರಡೂ ಮೇಳಿನ ಕಾರ್ಯಕ್ರಮ ಹೆಂಗ್ ನಡೆದವ ಅಂತಕ್ಕಂಥದ್ದು ಈಗಾಗಲೇ ನಿಮ್ಗೆ ಗೊತ್ತಿರ್ತಕ್ಕಂಥ ಮಾತೈತಿ.
ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಏನ್ರಿಪ್ಪ ಮಾತ? ಏನಂತ ಕೇಳಿದ್ರ, ಗಂಡ ಹೆಂಡತಿ ಇಬ್ರು ಗಂಡಸ ಮಕ್ಕಳು ಹುಟ್ಟಿ ಬಂದಿದ್ರು. ಇಬ್ರೇ ರೀ? ಇಬ್ರು. ಆ ಮಕ್ಕಳು ಹುಟ್ಟಿದ ಕೂಡಲೇ ತಾಯಿ ತಂದೆ ಇಬ್ರು ತೀರ್ಕೊಂಡ್ರು. ಆ ದೊಡ್ಡ ಹುಡುಗನಿಗೆ 10 ವರ್ಷ ವಯಸ್ಸಿತ್ತು, ಸಣ್ಣವನಿಗೆ 2 ವರ್ಷ ವಯಸ್ಸಿತ್ತು. ತಮ್ಮನ ತಗೊಂಡು ಅಣ್ಣ ತಿರುಗಾಡಕತ್ತ ಯಾರು ಒಂದ್ ಚರಿಗೆ ನೀರು ಕೊಡ್ಲಿಲ್ಲ. ಪರದೇಶಿ ಮಕ್ಕಳಿದ್ದು ಬಡತನ ಪರಿಸ್ಥಿತಿ ಇತ್ತು. ಊಟದ ಕೊರತೆ ಬರ್ಲಕ್ಕ ಮಕ್ಕಳಿಗೆ. ಆ ಊಟದ ಸಲುವಾಗಿ 10 ವರ್ಷದ ಹುಡುಗ ಮಂದಿ ಹೊಲ ಮಾಡಕತ್ತ. ಮಂದಿ ಹೊಲ ಮಾಡ್ತಿದ್ದ. ಸಣ್ಣ ತಮ್ಮಗ ಹಳ್ಳಿಲಿ ಹಾಲು ಹಾಕಿ ಜಾಟ್ ಮಾಡ್ತಿದ್ದ, ಹಾಲು ಕುಡಿತಿದ್ದು ತಮ್ಮ. ಅವಾಗ ತಾಯಿ ತಂದಿ ಬಿಟ್ಟು ಕೈಲಾಸಕ್ಕೆ ಹೋದ್ರು. ಆ ಸಣ್ಣ ತಮ್ಮಗ ಹಳ್ಳಿಲಿ ಹಾಲು ಹಾಕಿ ಜಾಟ್ ಮಾಡ್ತಿದ್ದ. ತಮ್ಮ ಬೆಳೆದ 6 ವರ್ಷದವಾಗ. ಹಂಗಿದ್ದ ಒಂದ್ ದಿವಸ ಬೇಸಿಗೆ ದಿವಸದಾಗ ಹೊರದಾಗ ಗಳ್ಯ ಹೊಡಿದ ಗಳ್ಯಾದ ಗಣ್ಣ ಹತ್ತಿ ತಮ್ಮ ಬಿಸಿಲಾಗ ತಿರ್ಗಾಡತತ್ತು. ಹಿಂದಿಂದ ಬಿಸಿಲಾಗ ತಿರ್ಗಾಡ ನೋಡಿ ಅಣ್ಣ ತಾನ ಏನಂತ, ನನ್ನ ತಮ್ಮ ನನ್ನಂಗ ಹೈರಾಣ ಆಗೋದು ಬೇಡ, ಇವ್ನಿಗೆ ನಾನು ನೆಳ್ಳಾಗಿಡ್ಬೇಕು ಅಂದಾಗಿ ನನ್ನ ಹಡದವ ಆತ್ಮಕ್ ಶಾಂತಿ ಸಿಗ್ತ ತಿಳ್ಕೊಂಡು ತಮ್ಮ ಶಾಲಿಗೆ ಹಚ್ಚದ. ತಮ್ಮ ಶಾಲಿ ಕಲಿತಿದ. ಅಣ್ಣಿದ್ದ ಮಂದಿ ಹೊಲ ಮಾಡ್ತಿದ. ಮಂದಿ ಹೊಲ ಮಾಡ್ಕೋತೆ 15 ಎಕರೆ ಹೊಲ ಗಳಿಸಿದ. ಅಣ್ಣ ತಮ್ಮಗ್ ರೊಕ್ಕ ತುಂಬ್ತಿದ್ದ, ದೊಡ್ಡ ಶಾಲಿ ಕಲಿಸ್ತಿದ್ದ. ಊರನ್ ಹಿರಿಯರ್ ಅದಕ್ಕತ್ರು, ತಾಯಿ ತಂದಿ ಇರ್ಲಾರ್ದ ಪರದೇಶ ಮಗ ತನ್ನ ಕೈ ಮೇಲೆ ದುಡ್ದು 15 ಎಕರೆ ಹೊಲ ಗಳಿಸದ. ತಮ್ಮಗೂ ದೊಡ್ಡ ಶಾಲಿ ಕಲ್ಸಕತ್ತಾನ, ರೊಕ್ಕ ತುಂಬ್ಲಕತ್ತಾನ. ಯಾರು ತನ್ನ ಒಂದ್ ಚರಿಗೆ ನೀರು ಕೊಟ್ಟಿಲ್ಲ. ಈ ಟೈಮ್ದಾಗ ಅವ್ರಿಗೆ ನಾವೇ ತಾಯಿ ತಂದೆ ಇದ್ದಂಗ ದೊಡ್ಡ ಒಂದು ಪ್ರಾಯಕ್ಕೆ ಬಂದಾನ. ಅವನಿಗೊಂದು ಲಗ್ನ ಮಾಡ್ಬೇಕಂತ ತಿಳಿದುಕೊಂಡು ಆ ಊರನ್ನ ಹಿರಿಯರು ಕೂಡಿಕೊಂಡು ಅಣ್ಣಗೊಂದು ಲಗ್ನ ಮಾಡಿದ್ರು. ಅಣ್ಣನ ಊರನ್ನ ಹಿರಿಯರು ಕೂಡಿಕೊಂಡು ಒಂದು ಲಗ್ನ ಮಾಡಿದ್ರು. ಅಣ್ಣನ ಹೆಂಡತಿ ನಡ್ಲಿಕ್ಕೆ ಮನೆಗೆ ಬಂದ್ರು. ದೇವ್ರ ಮಕ್ಕಳು ಕೊಟ್ಟ 5-6 ಮಕ್ಕಳು ಹುಟ್ಟದು. ತಮ್ಮ ಶಾಲಿ ಮುಗಿತು. ಅರ್ಜಿ ಹಾಕಿದ, ಅಪ್ಲಿಕೇಶನ್ ಹಾಕಿದ, ನೌಕರಿ ಆಗಿತ್ತು. ಒಂದೇ ವಿಷಯದೊಳಗೆ ತಮ್ಮ ಕಡಿಮೆ ಬಿದ್ದಿದ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದರು. ರೊಕ್ಕ ಕೇಳಿದ್ರು. ರೊಕ್ಕ ಕೇಳದ ಕೂಡಲೇ ತಮ್ಮ ತಾನ ಏನಂತ, ನನ್ನ ಅಣ್ಣ ಮೊದಲೇ ಬಿಸಿಲಾಗ ಹೈರಾಣ ಆಗ್ತಾನ. ಈ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳಿದ್ರು ನಮ್ಮ ಅಣ್ಣ ಇನ್ನೂ ಇಷ್ಟು ಹೈರಾಣಕ್ಕೆ ಬೀಳ್ತಾನ. ನಮ್ಮ ಅಣ್ಣಗೆ ಇದು ನಾ ಹೇಳಬಾರ್ದು ತಿಳಿದುಕೊಂಡು ಅಲ್ಲಿ ಇರ್ತಕ್ಕಂತ ಅಧಿಕಾರಿಗಳಿಗೆ ಹೇಳ್ತಾನ. ತಾವಿದ್ದ ಏನಂತ್ರಿ, ಏನ್ ಹೇಳ್ತಾರ ಅಂತ ಕೇಳಿದ್ರ, ನೋಡ್ರಿ ಇಷ್ಟು ರೊಕ್ಕ ಒಮ್ಮೆ ತಗೊಂಡು ಬಂದು ನಾ ಎಲ್ಲಿಂದ ತಗೊಂಡು ಬರ್ಲಿ, ನಮಗ್ ಬಡತಾನಲ್ಲ, ಸ್ವಲ್ಪ ದಿವಸ ನಮ್ಗೆ ಟೈಮ್ ಕೊಡ್ರಿ. ಆ ಟೈಮ್ದಾಗ ರೊಕ್ಕ ತಗೊಂಡು ಬಂದು ತುಂಬಿ ಡ್ಯೂಟಿಗೆ ಜಾಯಿನ್ ಆಗ್ತೀನಿ ಅಂದ. ತಮ್ಮ ಯಾಕಾಗದಂದ್ರು. ಯಾಕಾಗಲ್ಲ ತಿಳ್ಕೊಂಡು ತನ್ನ ಊರಿಗೆ ಬಂದು ಊರಿಗೆ ಬಂದು ಅಣ್ಣನ ಮುಂದೆ ಬಾಯಿ ಬಿಚ್ಚಿ ಹೇಳ್ಬೇಕತ್ತಾನ. ಬಾಯಿಗಿನ ಮಾತು ಬರಲ್ಲ. ಯಾಕಂತ ಕೇಳಿದ್ರೆ ಅಣ್ಣನ ಮ್ಯಾಗ ಅಷ್ಟು ಪ್ರೇಮ ಇತ್ತು, ಅಷ್ಟು ಪ್ರೀತಿ ಇತ್ತು, ಅಷ್ಟು ಕಾಳಜಿ ಇತ್ತು, ಅಷ್ಟು ಭಯ ಇತ್ತು. ಅಂದುತ್ತಿದ್ದ ನಮ್ಮ ಅಣ್ಣನ ನಾನು ಹ್ಯಾಂಗ ಹೈರಾಣಕ್ ಹಾಕ್ಲಿ, ರೊಕ್ಕ ಕೊಡು ಅನ್ನೋದನ್ನ ಹ್ಯಾಂಗ ಕೇಳಿ ತಿಳ್ಕೊಂಡು ತನ್ನ ಮನಸ್ಸಿನಾಗ ಇಟ್ಕೊಂಡು ಕೂತ. ಖರೆ ಬಹಳ ದಿವಸ ಈ ಮನಸ್ಸಿನಾಗ ಇಟ್ಕೊಳ್ಳೋದು ಆಗಲಿಲ್ಲ. ಯಾವಾಗ ನಮ್ಮ ಅಣ್ಣನ ಮುಂದೆ ಹೇಳಿ ನನ್ನ ಮನಸ್ಸು ಯಾವಾಗ ಹಗರು ಮಾಡ್ತಾರೆ ತಿಳ್ಕೊಂಡು ಹೊಲಕ್ಕೆ ಬಂದು ಅಣ್ಣನ ಕೈ ಕೆಲಸ ಮಾಡಕತ್ತ. ಅವಾಗ ಅಣ್ಣ ತಾನ ಏನಂದ್ರಿ, ತಮ್ಮ ನಿನಗ್ ಹಿಂಗ ಕೆಲಸ ಮಾಡಕ್ ಶಾಲಿ ಕಲಿಸಿಲ್ಲ, ನೌಕರಿ ಮಾಡ್ಕೋ ಅಂದಾಗ ನನ್ನ ತಾಯಿ ತಂದೆ ಆತ್ಮಕ್ ಶಾಂತಿ ಸಿಗ್ತದ, ನನಗೆ ಖುಷಿ ಆಗ್ತದ ತಮ್ಮ ಅಂದ್ಕೊಳ್ಳಿ. ಅವಾಗ ತಮ್ಮ ಬಾಯಿ ಬಿಚ್ಚಿ ಹೇಳ್ತಾನೆ, ಏನಂತ್ರಿ, ಅಣ್ಣ ನೀ ಖುಷಿ ಪಡೋ ಟೈಮ್ ಬಂದಾಗ ಒಂದೇ ವಿಷಯಗಳು ಕಡಿಮೆ ಬಿದ್ದೀನಣ್ಣ. ಕಡಿಮೆ ಬಿದ್ದಿರೋ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳ್ಯಾರ. ಲಂಚದ ಸಲುವಾಗಿ ನಾ ಸುಮ್ ಕೂತೀನಿ ಅಣ್ಣ ಅಂದ್ಕೊಳ್ಳಿ. ಅವಾಗ ಅಣ್ಣ ತಾನ ಏನಂತ್ರಿ, ತಮ್ಮ ತಾಯಿ ತಂದೆ ಆಸ್ತಿ ಅಂತೂ ಏನೂ ಇಲ್ಲೋ, ನನ್ನ ಕೈ ಮ್ಯಾಗ 15 ಎಕರೆ ಹೊಲ ಗಳಿಸೀನಿ, ಒಂದು ಮನಿ ಗಳಿಸೀನಿ. ನಿನ್ನ ನೌಕರಿ ಸಲುವಾಗಿ ನನ್ನ ಹೊಲನೇ ಹೋಗಿ ಮನಿನೇ ಹೋಗಿ ಕರೆ ನೀ ಹೈರಾಣ ಆಗೋದು ಬೇಡ, ನೀ ಸುಖದಾಗಿರ್ಬೇಕು ತಮ್ಮ ತಿಳಿದುಕೊಂಡು 15 ಎಕರೆ ಹೊಲ ಬ್ಯಾಂಕಿಂಗ್ ಮಾರ್ಕೆಸ್ ಮಾಡಿ ಕೊಟ್ಟು ರೊಕ್ಕ ತಗೊಂಡು ಬಂದ. ಕಡಿಮೆ ಬಿದ್ದು
ಊರ ಹಿರಿಯರ ಕೈಕಾಲು ಹಿಡಿದು ಸಾಲ ತಗೊಂಡು ತುಂಬಿ ತಮ್ಮಗ ನೌಕರಿ ಮಾಡಿಸದ ಸುರ್ವಿಗೆ 35,000 ರೂಪಾಯಿ ಪಗಾರ ಬರ್ತಿತ್ತು ಯಾರಿಗೆ ತಮ್ಮಗ ಇಷ್ಟು ಚಂದ ನಡೆದಿತ್ತು ಸಂಸಾರ ಭಾರಿ ನಡೆದಿತ್ತು ಒಂದ್ ದಿವಸ ಆಗಿದ್ದ ಹೊಲಕ್ ಹೊಂಟಿದ ಊರಾಗ ಹಿರಿಯರ ತರದ ಕೇಳ್ತಾರ ಏನಂದ್ರಿ ಎಲ್ಲೋ ಹುಡುಗ ನಿನ್ನ ನಮ್ಮ ಊರಾಗ ಯಾರು ಸಂಸಾರ ಮಾಡಿಲ್ಲ ತಾಯಿ ತಂದೆ ಇರ್ಲಾರ್ದ ಪರದೇಶ ಮಕ್ಕಳು ದುಡಿದು 15 ಎಕರೆ ಹೊಲ ಬೆಳೆಸಿದಿ ತಮ್ಮ ರೊಕ್ಕ ತುಂಬಿ ನೌಕರಿ ಮಾಡಿಸಿದಿ ನಮಗ್ ಹೆಮ್ಮೆ ಆದ್ರೂ ಕಟ್ಟಾಗ ಇನ್ನ ಒಂದು ಸಣ್ಣ ಕೆಲಸ ಅದ ಏನಪ್ಪ ಸಣ್ಣ ಕೆಲಸ ಏನಂತ ಕೇಳಿದ್ರ ನಿಂದು ಲಗ್ನ ಆಗ್ಯದ ಮಕ್ಕಳು ಹುಟ್ಟ್ಯಾವ ನಿನ್ನ ತಮ್ಮಗೊಂದು ಲಗ್ನ ಮಾಡಿಬಿಡು ನಿನ್ನ ಭಾರ ಅದಂಗ ಆಗ್ತದಂದ್ರು ಅವ್ರು ಹೇಳೋದನ್ನ ಕರೆಕ್ಟ್ ನನ್ನ ತಮ್ಮ ದೊಡ್ಡವಾಗ ನೌಕರಿ ಆಗ್ಯಾದ ಒಂದು ಹೆಣ್ಣು ತೆಗೆದು ನಮ್ಮ ತಮ್ಮಗ ಲಗ್ನ ಮಾಡ್ಬೇಕಂತ ತಿಳ್ಕೊಂಡು ಒಂದು ಹೆಣ್ಣು ತೆಗೆದು ತಮ್ಮಗ ಲಗ್ನ ಮಾಡ್ದ ತಮ್ಮನ ಹೆಂಡತಿ ನಡಿಗೆ ಮಡಿಗೆ ಬಂದು ಲಗ್ನ ಆಗಿನ ಒಂದು ತಿಂಗಳು ಆಗಿಲ್ಲ ತಮ್ಮನ ಹೆಂಡತಿ ತಿಳ್ಯಾಗ ಬ್ಯಾರೆ ಓಡಾಡತ್ತ ಏನ್ ಬ್ಯಾರೆ ಅಂತ ಕೇಳಿದ್ರ ನಮ್ಮ ಭಾವ ಹೊಲಗೊಳಗ್ ದುಡಿತಾನ ಇನ್ಕಮ್ ಏನೂ ಇಲ್ಲ ನಮ್ಮ ಭಾವನ ಏನೂ ಇಲ್ಲ ನನ್ನ ಗಂಡನ 35,000 ರೂಪಾಯಿ ಪಗಾರ ಅದ ಹೆಂಗರೆ ಮಾಡಿ ನನ್ನ ಗಂಡನ ತಗೊಂಡ ನಾ ಬ್ಯಾರೆ ಆದಂದ್ರೆ ನನ್ನ ರೊಟ್ಟಿ ತುಪ್ಪದಾಗ ಬೀಳ್ತಾ ತಿಳ್ಕೊಂಡು ತಮ್ಮನ ಹೆಂಡತಿ ಹೆಂಡತಿ ಹೆಣ್ಮಗಳು ಆಸೆ ಮಾಡಿದ್ರು ಆಸೆ ಮಾಡಿ ಗಂಡ ತಂದು ಹೇಳ್ತಾಳ ಏನಂತ ರೀ ನಿಮ್ಮ ಅಣ್ಣನ ಕಿರ್ಕಿರಿ ನಿಮ್ಮ ವೈನಿ ಕಿರ್ಕಿರಿ ಚುಪ್ಪ ಕಿರ್ಕಿರಿ ಸಾಕಾಗಿ ಹೋಗ್ಯಾರ್ರಿ ನನಗ್ ತಿಂಗಳದಾಗೆ ಸಾಕಾಗ್ಯದ್ರಿ ನಿಮ್ಮ ಅಣ್ಣ ಬೇಕೇನು ನಾ ಬೇಕಂತ ಹೇಳಿ ಕೇಳಿದ್ರು ಗಂಡಗ ಪುತ್ರ ಹೆಂಡತಿ ಎತ್ತಿದ್ರು ಮಿತ್ರ ಹೆಂಡತಿ ಎತ್ತಿದ್ರು ಹೆಂಡತಿ ಸರಿ ಹಿಡ್ಕೊಂಡೆ ತಿರುಗಾಡ್ತಿದ್ದೇವ 3 ತಿಂಗಳು ಹಂಗೆ ಇರ್ತಾರಪ್ಪ ಅವರು ಹೆಂಡತಿ ಮಾತು ಕೇಳ್ತಾನವ ಏ ವಿಚಾರ ಮಾಡಕ್ ಹೋಗ್ಬೇಡ ಬಿಟ್ಟು ನನ್ನ ಅಣ್ಣಗೆ ಬಿಡ್ತೀನಿ ಖರೆ ನಿನಗ್ ಬಿಡಲ್ಲ ಅಂತ ಹೇಳಿದೆ ಹೆಂಡತಿ ಕಾಸಿ ಅಣ್ಣ ಮಾಡಿದೆಲ್ಲ ಮರ್ತ ವಿಚಾರ ಮಾಡಕ್ ಹೋಗ್ಬೇಡ ಬಿಟ್ಟು ನಾನು ಸ್ವಂತ ಅಣ್ಣಗೆ ಬಿಡ್ತೀನಿ ನಾನು ನಿನಗ್ ಬಿಡಲ್ಲ ಅಂತ ಕೂಡಲೇ ತಮ್ಮನ ಹೆಂಡತಿ ಖುಷಿ ಆಯ್ತು ಹಾಗಾದ್ರೆ ಬ್ಯಾನ್ ಮಾಡ್ಕೊಂಡು ಬಂದ್ರು ಏ ಬ್ಯಾನ್ ಮಾಡೋದು ಎಷ್ಟೊತ್ತು ಕೆಲಸ ಬ್ಯಾನ್ ಮಾಡ್ಕೊಂಡೇ ಬರ್ತೇನೆ ತಿಳ್ಕೊಂಡು ಅಣ್ಣನ ಬಲಿಯಕ್ಕೆ ಬಂದತ್ತಾನ ಏನಂತ ಅಣ್ಣ ಈ ಮನ್ಯಾಗ ನನಗೆ ಸಟ್ಟು ಹಿಡಿದಾಗಲ್ಲ ಬ್ಯಾನ್ ಮಾಡಿ ಕೊಡುವಂತ ಅವಾಗ ಅಣ್ಣ ಹೇಳ್ತಾನ ಏನಂತ ತಮ್ಮ ಬಡತನ ಪರಿಸ್ಥಿತಿ ಒಳಗೆ ಬಂದೀವಿ ಈಗ ಒಂದ್ ರೊಟ್ಟಿ ದೇವ್ರು ಕೊಟ್ಟಾನ ತೊಡಿ ಬರಿ ಮಾಡಿ ಊಟ ಮಾಡೋದು ತಮ್ಮ ಲಗ್ನ ಆಗಿ ತಿಂಗಳದಾಗಿ ಬ್ಯಾರೆ ಆದ್ರೆ ನನ್ನ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೋ ಮನಿ ಮರ್ಯಾದೆ ಹಾಳು ಮಾಡಬೇಡ ಸ್ವಲ್ಪ ದಿವ್ಸ ಜೊಕೊಂಡು ಹೋಗಲ್ಲ ಅವಾಗ ತಾಮತ್ತಾನ ಏನಂತ ಅಣ್ಣ ನೀನು ಎದಿನ ಅಂಗಿ ಜೊಕ್ಕಿ ಹಿಡಿದು ಹೊಡ್ಯಾಕಿಂತ ಮುಂಚಿತವಾಗಿ ಬ್ಯಾರೆ ಮಾಡಿಕೊಡು ಅಂದ ಅಣ್ಣ ಸಾಲ ಮಾಡಿ ನೌಕರಿ ಮಾಡಿಸ್ಯಾನ ಎಲ್ಲಾ ಮರೆತು ಅಣ್ಣ ನಿನ್ನ ಎದಿನ ಅಂಗಿ ಹಿಡಿದು ಜೊಕ್ಕಿ ಹೊಡಿಯಕ್ಕಿಂತ ಮುಂಚಿತವಾಗಿ ಬ್ಯಾರೆ ಮಾಡಿಕೊಡು ಅಂದ ಅವಾಗ ಅಣ್ಣ ತಾನ ಏನಂತ್ರಿ ತಮ್ಮಂತೂ ಮಿತಿ ಮೀರದಂತ ಕಾಣಿಸ್ತಾನ ಅವಾಗ ಅಣ್ಣ ತಾನ ಏನಂತ ತಮ್ಮ ನನ್ನ ಕೈಲಂತೂ ಬ್ಯಾರೆ ಮಾಡಿ ಕೊಡೋದು ಆಗುದಿಲ್ಲ ನಿನ್ನ ಪಾದ ನೀ ಏನದ ತಗೊಂಡ್ ಬಿಡು ಅಂತ ಹೇಳ್ದ ಯಾಕಲ್ಲ ತಿಳ್ಕೊಂಡು 4 ಮಂದಿ ನೆನೆಸಿ ಅಣ್ಣ ಬೆಳೆಸಿರ್ತಾರಂತ ಹೊಲದೋಗ 7.5 ಎಕರೆ ಹೊಲ ತಗೊಂಡ ಒಂದು ಮನಿ ತಗೊಂಡ ಬ್ಯಾರೆ ಆದ ಅಣ್ಣ ಒಂದು ಸಣ್ಣ ತಪ್ಪು ಮಾಡದ ಏನ್ ತಪ್ಪು ಮಾಡೋದು ಕೇಳಿದ್ರ ಬ್ಯಾಂಕಿನ ಸಾಲ ಊರನವ್ರ ಸಾಲ ತನ್ನ ಕೊಳ್ಳಾಗ ಹಾಕೊಂಡ ಇವ ಯಾರ ಮುಂದೆ ಹೇಳಿಲ್ಲ ಅದೇ ಮಳಿ ಮೃಗ ಮಳಿ ಆಗಿತ್ತು ಹೊಲಕ್ಕೆ ಬಂದು ಭೂಮಿ ತಾಯಿ ನಮಸ್ಕಾರ ಮಾಡಿರ್ತಾನ ಏನಂತ ತಾಮ್ರೆ ಕೈ ಬಿಟ್ಟು ಹೋದ ನಿನಗೆ ನಂಬಿ ಊರನವ್ರ ಸಾಲ ಬ್ಯಾಂಕಿನ ಸಾಲ ಕೊಳ್ಳಾಗ ಹಾಕೊಂಡ ತಾಯಿ ಇದ್ರೊಂದು ಪಾರ ಮಾಡುತ್ತೇವೆ ನಮಸ್ಕಾರ ಮಾಡಿ ಬೀಜ ಬಿತ್ತದ ಬೀಜ ನಾಡ್ತು ಮುಂದೆ ಬರ್ತಕ್ಕಂಥ ಬೆಳಿ ಚಂದ ಬರಲಿಲ್ಲ ಬೆಳೆಯನ್ನ ನಡಬರಕ್ಕೆ ಒಣಗಬಹುದು ಕಾಯಿಲೆ ಆಗ್ಲಿಲ್ಲ ಯಾವಾಗ ಬೆಳೆ ಕಾಯಿಲೆ ಆಗ್ಲಿಲ್ಲ ನಡಬರಕ್ಕೆ ಒಣಗೋದು ಒಂದು ವರ್ಷ ಆಯ್ತು ಬ್ಯಾಂಕಿನ ಸಾಲಗಾರ ಹೊಲಕ್ಕೆ ಬರ್ಬೇಕಂದ್ರೆ ಊರನ ಸಾಲಗಾರ ಬಂದು ಮನೆ ಮುಂದೆ ಕುಂದ್ರಕತ್ರು ಸಾಲಕ್ಕಂಜ ಹೊಲನ ಬಿಟ್ಟು ಮನಿನ ಬಿಟ್ಟ ಊರು ತಿರುಗಾಡಕತ್ತ ತಿರುಗಾಡ ಚೀ ಅನ್ಸತ್ತು ಅವಾಗ ನನ್ನ ಹೆಣ್ಣು ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತಿರುಗಾಡಿ ನಾ ಇದ್ದಿದ್ ಒಂದಲ್ಲ ಒಂದು ದಿವಸ ಸಾಲಗಾರರಿಗೆ ಗೊತ್ತಾಗ್ತದ ಸಾಲಗಾರರಿಗೆ ಗೊತ್ತಾಯ್ತದ ಹಿಡಿದು ಕಟ್ಟುತ್ತಾರ ನನಗೆ ಹಿಡಿದು ಕಟ್ಟದ್ರಂದ್ರೆ ನನ್ನ ಮನಿ ಮರ್ಯಾದೆ ಹಾಳಾಗ್ತಾರ ನನ್ನ ಮನಿ ಮರ್ಯಾದೆ ಹಾಳಾಗೋಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ ಪ್ರಪಂಚ ಗಿದೆ ಅಂದ್ರೆ ಏನು ಸೈಬೇಕಂದ ಸೈಬೇಕು ನನ್ನ ಊರಾಗೆ ಸೈಬೇಕು ನನ್ನ ಮನೆಗೆ ತೆಗೆದುಕೊಂಡು ಸೈಬೇಕಂತ ಹೇಳ್ಕೊಂಡು ತನ್ನ ಊರಿಗೆ ಬಂದ ತನ್ನ ಊರಿಗೆ ಬರ್ತಾನ ತಾನು
ಪಾರ್ಟಿನ ಕೂತು ನ್ಯಾಯ ಮಾಡಕತ್ತಿಲ್ಲ. ಎಲ್ಲಾರು ಕುಳಿತು ತಮ್ಮಗ ಎಲ್ಲಾರು ಕುಳಿತು ಹೌದು ಹೋಗಿ ತಮ್ಮನ ಮುಂದೆ ಅಣ್ಣ ಕೈ ಹೊಡ್ತಾನ. ಏನಂತ ತಮ್ಮ ಈ ವರ್ಷ ಅಂತೂ ಮಳೆ ಚಂದ ಆಗಲಿಲ್ಲ, ಬೆಳೆ ಕೈಗೆ ಬರ್ಲಿಲ್ಲ. ಬರ್ಲಿಲ್ಲ. ಹೋದ ವರ್ಷ ಒಂದ್ ಸ್ವಲ್ಪ ಜೋಳ ಕಾಳು ಉಳಿದಾವ. ಜೋಳ ಕಾಳಿಗೆ ಹೆಗ್ಗಣ ಎಣ್ಣೆ ಹತ್ತೇವ ತಮ್ಮ. ಹೆಗ್ಗಣ ಎಣ್ಣೆ ಹೊಡ್ಬೇಕತ್ತೀನಿ, ರೊಕ್ಕ ಇಲ್ಲ, ರೊಕ್ಕ ಕೊಡು ತಮ್ಮ ಅಂತೇಳಿ ಬೇಡ್ಕೊಳ್ಕ ತಾಣಿದ್ದ. ಹೌದು. ಅವಾಗ ಅಣ್ಣನ ಪರಿಸ್ಥಿತಿ ತಮ್ಮ ಗೊತ್ತಾಯ್ತು. ಗೊತ್ತಾಯ್ತು. ಮೈಯಾಗಿನ ಬಟ್ಟೆ ಹರಿದಿದ್ದು, ಮೈಯಾಗ ಬಟ್ಟೆ ಹೊಲಸಾಗಿದ್ದು. ಅವಾಗ ಅಣ್ಣಗೆ ಹೇಳ್ತಾನ ತಾಣಿದ್ದ, ಯಾರಂತ ಅಣ್ಣ ನೀವ್ ದೊಡ್ಡವೀವ, ನೀವ್ ದೊಡ್ಡವನೊಂದು ಸ್ವಾಭಿಮಾನ ಬಿಟ್ಟು ಸಣ್ಣವನೊಂದು ಕೈ ಹೊಡ್ತಿ. ಅಣ್ಣ ನಿನಗ್ ರೊಕ್ಕ ಕೊಟ್ಟರೆ ಭಿಕ್ಷೆ ಕೊಟ್ಟಂಗ ಆಗ್ತದ, ನಿನಗ್ ರೊಕ್ಕ ಕೊಡಂಗಿಲ್ಲ ಅಣ್ಣ, ನಿನಗ್ ಹ್ಯಾಪಿ ಎಣ್ಣೆ ಕೊಡ್ತೀನಿ ಅದು ತಾನಿದ್ದ. ಹೌದು ಅಣ್ಣ ನಿನಗ್ ರೊಕ್ಕ ಕೊಟ್ಟರೆ ಭಿಕ್ಷೆ ಕೊಟ್ಟಂಗ ಆಗ್ತದ, ಹೌದು ರೊಕ್ಕ ಕೊಡಂಗಿಲ್ಲ, ನಿನಗ್ ಹ್ಯಾಪಿ ಎಣ್ಣೆ ಕೊಡ್ತೀನಿ ಅಂತ ತಿಳ್ಕೊಂಡು ಓಡ್ಬೋದು ಹೋಗಿ ಅಂಗಡಿಗೆ ಹೋಗಿ ಹ್ಯಾಪಿ ಎಣ್ಣೆ ತಂದ ಅಣ್ಣನ ಕೈ ಕೊಟ್ಟ. ಅಣ್ಣ ಕುಲುಕುಲು ನಗಲಕತ್ತ. ಹೌದು ಎಂತ ಹಣೆ ಬಾರಿ ಇರ್ಬೇಕು ನಮ್ಗೆ, ನನ್ನ ತಾಮನೆ ನನಗೆ ವಿಷ ತಂದು ಕೊಟ್ಟ ತಿಳ್ಕೊಂಡು ಕುಲುಕುಲು ನಗಲಕತ್ತ. ಅದೇ ಖುಷಿ ಒಳಗೆ ತಗೊಂಡು ಮನೆಗೆ ಬಂದ. ಮನೆಗೆ ಬರ್ತಾನೆ ಹೆಂಡತಿ ಅನ್ನ ಕೊಲಿ ಮ್ಯಾಗ ಇಟ್ಟಿದ್ರು, ಅನ್ನ ಕುದಿಲಿಕತ್ತಿತ್ತು, ಕುದಿಯತಕ್ಕಂತ ಅನ್ನದೊಳಗೆ ವಿಷ ಹಾಕ್ಲಕತ್ತ. ಹೌದು ಏನಂದ್ರಿ ಏನಂತೇಳಿ ಹಾಕ್ತದ ಅಂತಿದ್ರ, ಇವತ್ತು ಮಾತ್ರ ಊಟ ಭಾರಿ ಆಗ್ತದೆ ಹಾಕದ. ಹೌದು ಭಾರಿ ಆಗ್ತದ ಅಂದ್ಕೊಳ್ಳಿ ಹೆಂಡತಿ ಬರ್ತಾಯ್ತು, ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳಗ್ ಬೀಳಕತ್ತು. ತಾಯಿ ತೊಡಿ ಮೇಲೆ ಮಕ್ಕಳು ಮಲ್ಕೊಂಡಿದ್ದು. ಹೌದು ಆ ಮಕ್ಕಳು ಎದಕ್ಕ ತಾಯಿ ಏನಂತ, ಯಾವಾಗ ಅನ್ನ ಯಾವಾಗ ಕುದಿತದ, ಯಾವಾಗ ನಮ್ಗೆ ತೂತು ಮಾಡಿ ಉಳಿಸ್ದೆ, ತಾಯಿ ಅಲ್ಲಕತ್ತು ಮಕ್ಕಳು ಇಸುದ ಅನ್ನೋದು ಗೊತ್ತಿಲ್ಲ. ಯಾವಾಗ ತಾಯಿ ನಮಗೂ ಅನ್ನ ಉಳಿಸ್ದೆ ಅಂದ ಕೂಡಲೇ ಮಕ್ಕಳು ಮಾತು ಕೇಳಿ ತಾಯಿ ಕಣ್ಣಾಗಿ ನೀರು ಸೆಣಗ ತೊಯ್ದು ನೆಲ ಕೊಯ್ಲಿಕತ್ತು. ಹೌದು ಸೆಣಗ ತೊಯ್ದು ನೆಲ ಕೊಯ್ಲಿಕತ್ತು. ಅನ್ನ ಕುದಿರ್ತಕ್ಕಂತ ತಾನು ಬಡಿಸ್ಕೊಂಡ್ರು, ಗಂಡಗನು ಬಡಿಸುದು, ಮಕ್ಕಳಿಗೆ ಬಡಿಸ್ಬೇಕಂತ ತಾಯಿ ಕೈ ನಡೆದು ಚಾಲು ಮಾಡುದು. ಪಾಪ ಭಗವಂತ ಇಂತ ಯಾವ ತಾಯಿ ನನ್ನ ಬಂಗಾರದ ಮಕ್ಕಳಿಗೆ ನನ್ನ ಕೈ ಮುಟ್ಟ ಕೊಡುವಂತ ಯಾರ ತಂದೆಲ್ಲ ಭಗವಂತ, ಇದು ಎಂತ ನ್ಯಾಯ ಅಂತೇಳಿ ತಾಯಿ ದುಡ್ಡು ಮಾಡಕತ್ತು. ಅವಾಗ ಗಂಡ ಹೇಳ್ತಾನ, ಏನಂತ, ಸತಿ ಗಟ್ಟಿ ಧೈರ್ಯ ಮಾಡು, ನಾವೇ ಹೋದ್ಮೇಲೆ ನಮ್ಮ ಮಕ್ಕಳು ಯಾರ ಆಶ್ರಯದೊಳಗಿರ್ಬೇಕ, ನಮ್ಮ ಮಕ್ಕಳು ಯಾರಿಗೂ ಬಾಳಾಡೋದು ಬೇಡ, ನಮ್ಮ ಮಕ್ಕಳಿಗೆ ನಮ್ಮ ಸಂಗಾಟ ಕರ್ಕೊಂಡು ಹೋಗೋಣ ಅಂತ ತಿಳ್ಕೊಂಡು ಇವನು ಹೆಂಡತಿಗೆ ತೆಟ್ಟಿಗೆ ಬಿದ್ದಾಡಬೇಕಂತ. ಹೆಣ್ಣುಮಗಳು ಗಟ್ಟಿ ಧೈರ್ಯ ಮಾಡಿದ್ರು. ಗಟ್ಟಿ ಧೈರ್ಯ ಮಾಡಿ ಹಸ್ತಿರ್ತಕ್ಕಂಥ ಮಕ್ಕಳಿಗೆ ಇಸದನ್ನ ನೀಡು. ಮಕ್ಕಳು ಊಟ ಮಾಡಕತ್ತು, ಇಸ ಏರ್ಲಕತ್ತು, ಕಿಡಿ ಮರಿಯಾಗಿ ಒದ್ದಾಡಕತ್ತು ಮಕ್ಕಳು. ಹೌದು ನೆಲ ಸಾಲವಾಯ್ತು, ಒದ್ದಾಡಕತ್ತು ಮಕ್ಕಳು. ಮಕ್ಕಳ ಕಷ್ಟ ನಾವೇನು ನೋಡೋದ ತಿಳ್ಕೊಂಡು ಇವನು ಗಂಡ ಹೆಂಡತಿ ಆ ಜಾಗಿನಾಗ ಇಸದನ್ನ ಊಟ ಮಾಡಿ ಜಾಗಿನಾಗ ಒದ್ದಾಡಿ ಪ್ರಾಣ ಬಿಟ್ಟು. ಮನಿ ತುಂಬಾ ಹೆಣ ಬಿದ್ದು ಅದ್ರೊಳಗ ಒಂದು ಸಣ್ಣ ಕೂಸು ಸ್ವಲ್ಪ ಮುಂದಿತ್ತು, ಇಸ ಏರಾದಾಗಿತ್ತು. ಇಸ ಏರಾದಾಗಿತ್ತು. ನಮ್ಮ ಅಪ್ಪ ನಮ್ಮ ಅವ್ವ ಅಡತನ ಸತ್ತಿರ್ತಕ್ಕಂಥ ವಿಷಯ ಮೊದಲನ ಮನೆ ನಮ್ಮ ಕಾಕ ಹೇಳ್ಬೇಕಂತ ತಿಳ್ಕೊಂಡು ರಾತ್ರಿ ಭಾಗದಾಗ ಕಾಕ ಅಂತದ ಕೂಸ ಬಾಯಿದ ರಗತ ಸಿಗಲಿಕ್ಕತ್ತ. ಕಾಕ ಅಂತದ ಕೂಸ ಬಾಯಿದ ರಗತ ಸಿಗಲಿಕ್ಕತ್ತದ. ಕಾಕನ ಮನೆ ಸರಿ ಮಾಡ್ಕೊಳ್ಕತ್ತದ. ಕಾಕನ ಮನೆ ಬತ್ತು ಕಾಕನ ಮನೆ ಬಾಕಲು ಬಡಿಬೇಕತ್ತದ. ಕೂಸಿನ ಕೈಯಾಗ ತ್ರಾಣಿಲ್ಲ. ಹಸ್ತಿನ ತೆಗೆಕೊಟ್ಟು ಕೂಸನ ಪ್ರಾಣ ಬಿಡ್ತು. ಕೂಸನ ಸತ್ತು. ಮುಂಜಾನೆ ಕಾಕ ಬಾಕಲು ತೆಗೆದ. ಬಾಕಲು ತೆಗೆದು ನೋಡೋದ ಅಣ್ಣನ ಮಗ ಹಸ್ತಿನ ತೆಗೆಕೊಟ್ಟು ಮಲ್ಕೊಂಡು ತಿಳ್ಕೊಂಡ. ಅಣ್ಣನ ವೈನಿಗೆ ಬೈತಾನ, ನಮ್ಮ ಅಣ್ಣ ನಮ್ಮ ವೈನಿ ಎಷ್ಟು ಗೊತ್ತದಾರ, ಬೇರೆ ದೇವ ಮಕ್ಕಳು ಕೊಡಂಗಿಲ್ಲ, ಬಂಗಾರ ಮಕ್ಕಳು ಕೊಟ್ಟಾನ, ಮಕ್ಕಳು ಕಬರಿ ನೋಡಿ ಇವನಿಗೆ ತಿಳ್ಕೊಂಡು ಎಷ್ಟು ಹೋಗಿದ್ದಾನ ಮನ್ಸದ ಬದಲಿಸಬೇಕಂತ ಕೂಸ್ ಹಡಕ್ವಾಗಿತ್ತು. ಸತ್ಯದ ಗೊತ್ತಾಯ್ತು. ಹೌದು ಯಪ್ಪ, ನಮ್ಮ ಅಣ್ಣನ ಮಗ ನನ್ನ ಮನೆ ಮುಂದೆ ಸತ್ತಾವ, ನಮ್ಮ ಅಣ್ಣ ನಮ್ಮ ವೈನಿನ ಬಗ್ಗೆ ಏನಾದ್ರು ತಿಳ್ಕೋಬಹುದು. ಮೊದಲು ನಮ್ಮ ಅಣ್ಣನ ಹೇಳ್ಬೇಕ ತಿಳ್ಕೊಂಡು ಅಣ್ಣ ವೈನಿ ಮಾಡಿದ್ರೆ ಒಂದು ಮನೆ ಹಣಿಕೆ ಆಗ್ತದ. ಮನೆ ತುಂಬ ಹೆಣದ ಆಸೆ ಬಿದ್ದಿದ್ದು, ಹೆಬ್ಬೆ ನೆಣ್ಣಿನ ಅಲೆ ಬಿದ್ದಿತ್ತು. ಕೂಸಿಗೆ ಅಲೆ ಇಳಿಸದ ಇಳಿಸಿ ಅಣ್ಣನ ಸರಿ ಬಂದಾನ. ಅಣ್ಣ ಅಂತ ಗಾತ ಮಾಡಿದ್ವು, ಅಂತ ಕರ್ಮದಾಗ ಹಾಕಿದ್ವು, ಇದೇ ಕೈ ಮುಟ್ಟ ಇಸ ಪ್ರಾಣ ಬಿಟ್ಟಿಲ್ಲ ನನ್ನ ಅಣ್ಣ ಅಂತೇಳಿ ಅಣ್ಣನ ಮೇಲೆ ಬಿದ್ದು ಓಡಾಡಿ ಹೇಳಕತ್ತ. ನೀ ಇಲ್ಲ ನೀ ಭೂಮಿ ಯಾರ, ನಿನ್ನ ಮಕ್ಕಳು ಇಲ್ಲ ನೀ ಭೂಮಿ ಯಾರ, ಒಂದು ಹೆಣ್ಣಿಗೋಸ್ಕರ ಇರ್ಬೇಕಲ್ಲ ನಾನು. ಆ ಹೆಣ್ಣು ನನಗೆ ದೂರ ಮಾಡಲ್ಲ ಅಣ್ಣ, ಆ ಹೆಣ್ಣು ನನಗೆ ಬೇಡ, ನಾನು ನಿನ್ನ ಸಂಗಡ ಸಾಯ್ತೀನೋ ಅಣ್ಣ ತಿಳ್ಕೊಂಡು ಅದೇ ಇಷ್ಟದನ್ನ ಊಟ ಮಾಡಿ ತಮ್ಮ ಪ್ರಾಣ ಬಿಡ್ತ. ಇದು ಯಾರ ಸಲುವಾಗಿ? ಹೆಣ್ಣಿನ ಸಲುವಾಗಿ. ಒಂದು ಹೆಣ್ಣು ಮಾಡಿರ್ತಕ್ಕಂಥ ಒಂದು ಕುತಂತ್ರದ ಸಲುವಾಗಿ ಆ ಫ್ಯಾಮಿಲಿನೇ ಆ ಕುಟುಂಬನೇ ಸರ್ವನಾಶಿ ಆಯ್ತು. ಅಣ್ಣ ತಮ್ಮರಿಗೆ ದೂರ ಮಾಡ್ತು, ಅಣ್ಣ ತಮ್ಮರಿಗೆ ಸಾವು ತಂದು ಕೊಡ್ತೀವಿ. ಯಾವಾಗ ಕೇಳಿದ್ರೆ ಅದು ಹೆಣ್ಣಿನ. ಅದಕ್ಕೆ
ಸೋಳ ಸಿಂಗಾರದ ಅಕ್ಕನ ಕರ್ಕೊಂಡು ಬಂದ ತೀರದ ಕಲಿಕಿರಿ ಹಾಕ ತಂದಿ ಜಾಡಿ ಹೇಳಿ ಬಾಕ ಸೋಳನ ಕಣ್ಣು ಹೊಡೆದ ಸಿಕ್ಕ